ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿಯ ಸಾಯಿ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಇದನ್ನು ಲಾಕ್ ಮಾಡಬೇಕು ಅನ್ನೋದು ಸಾರ್ವಜನಿಕರು ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ಅದು ಯಾರ್ಯಾರು ಡೆಪಾಸಿಟ್ ಇಟ್ಟಿದ್ದಾರೆ ಅವಧಿ ಮೀರಿದು ಕೂಡ ಇಲ್ಲಿ ಮರುಪಾವತಿ ಆಗ್ತಾಯಿಲ್ಲ. ಹೀಗಾಗಿ ಅನೇಕರು DRಗೆ ಅಂದರೆ ಸಹಕಾರಿ ಸಂಘಗಳ ಉಪನಿಬಂಧಕರಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರು ನೋಟಿಸನ್ನು ಕೂಡ ಜಾರಿ ಮಾಡಿದ್ದಾರೆ. ಇದೇ ರೀತಿ ಆದರೆ ಮುಂದೆ ಅನೇಕ ಗ್ರಾಹಕರಿಗೆ ತೊಂದರೆ ಆಗ್ತದೆ. ನೀವು ಬಂದ್ ಮಾಡಿ ಲಾಕೌಟ್ ಮಾಡಿ ಅಂತೇಳಿ, ಆದರೆ ಕೇವಲ ನೋಟಿಸ್ ಮೇಲೆ ನೋಟಿಸನ್ನು ಕೊಡ್ತಾ ಇದ್ದಾರೆ. ಇದು ಸಾಲದು. ಕರ್ನಾಟಕ ಸಹಕಾರಿ ಸಂಘಗಳ ಕಾಯ್ದೆ 1959 ಕಲಂ 64/1 ಅನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. 6/12/2016 ಅನ್ವಯ ದತ್ತವಾದ ಅಧಿಕಾರದ ಮೇರೆಗೆ ರವೀಂದ್ರ ಪಾಟೀಲ್ ಅವರು ಅಂದರೆ DR ಅವರು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಇದನ್ನು ARCS ಅಂದರೆ ಸಹಾಯಕ ನಿಬಂಧಕರು ಸಹಕಾರಿ ಸಂಘಗಳ ಅಧಿಕಾರಿಗಳು ಅದನ್ನು ತಪಾಸಣೆ ಮಾಡಬೇಕು. ಆದರೆ ಅದಕ್ಕಿಂತ ಮೊದಲು 15 ದಿವಸ ನೋಟಿಸ್ ಕೊಡಬೇಕಾಗ್ತದೆ. ನೋಟಿಸನ್ನು ಕೂಡ ಜಾರಿ ಮಾಡಿದ್ದಾರೆ. ಆದರೆ ಅಲ್ಲಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ನಡುವೆ ಹೊಂದಾಣಿಕೆಯೇ ಇಲ್ಲ. ಒಬ್ಬರ ಮೇಲೆ ಒಬ್ಬರು ಮುಗಿಬೀಳ್ತಾ ಇದ್ದಾರೆ. ಇಬ್ಬರು ಕೂಡ ಸೊಸೈಟಿಯನ್ನು ಮುಗಿಸಿದಾರಂತ ಆಡಳಿತ ಮಂಡಳಿಯವರು. ಇನ್ನು ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥ ಒಬ್ಬರು ಅವರು ಕೂಡ 50 ಲಕ್ಷ ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲ ಕಾನೂನು ಪ್ರಕಾರ. ಏನು ಸೌಹಾರ್ದ ಸಹಕಾರಿಗಳಿವೆ, ಇವರ ಲೂಟಿ ಕೇಂದ್ರಗಳಿವೆ. ಯಾಕಂದರೆ ರಾಜಕಾರಣಿಗಳಿದಾರಿಲ್ಲ. ಯಾವ್ಯಾವ ರಾಜಕಾರಣ ನೋಡ್ರಿ, ಮಹತೇಶ್ ಕೌಟಮಠ ಹಿಡ್ಕೊಂಡು ಎಲ್ಲ ರಾಜಕಾರಣಿಗಳು ಸೌಹಾರ್ದ ಸಹಕಾರಿ ಕ್ರೆಡಿಟ್ ಸೊಸೈಟಿನ ತೆಗಿತಾ ಇದ್ದಾರೆ. ಅಂದರೆ ಏನೋ ಮಾಡಿದರೂ ಕೂಡ ನಮಗೆ ಏನೂ ಆಗುವಂತಿಲ್ಲ, ಮುಂದೆ ಯಾವುದೇ ಕಾನೂನು ಪಾಲನೆ ಆಗುವಂತಿಲ್ಲ ಅಂತ. ಯಾಕಂದರೆ ಇವರೇ ಆದಂಥ ಒಂದು ಫೆಡರೇಷನ್ ಮಾಡ್ಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬಹುತೇಕ ರಾಜಕಾರಣಿಗಳು ಅರ್ಬನ್ ಕೋಆಪರೇಟಿವ್ ಸೊಸೈಟಿನ ಅಂತ ತೆಗ್ದಾರೆ. ಅಂದರೆ ಇವ್ರದೇ ಆದಂಥ ಒಂದು ಬುಕ್ ಇದೆ, ಇವ್ರದೇ ಆದಂಥ ಒಂದು ಲಾ ಇದೆ. ಇಲ್ಲಿ ಲೂಟಿ ಆದರೂ ಕೂಡ ಏನು ಮಾಡುವಂತಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಇನ್ನು ಕೋಆಪರೇಟಿವ್ ಸೊಸೈಟಿ ಅವು ಎಷ್ಟೋ ಬಂದು ಬಿದ್ದಿವೆ. ಅದರ ಅಧಿಕಾರಿಗಳು ಎನ್ಕ್ವೈರಿ ಮಾಡಿ ಯಾವುದನ್ನು ಮುಚ್ಚಬೇಕು ಯಾವುದನ್ನು ಮುಚ್ಚಬಾರ್ದು ಅಂತೇಳಿ ಗೊಂದಲದಲ್ಲಿದ್ದಾರೆ. ಸಿಬ್ಬಂದಿ ಕೊರತೆ ಇದೆ. ನೋಟಿಸ್ ಕೊಟ್ಟರೆ ಸಾಲದು, ಅದನ್ನು ಲಾಕೌಟ್ ಮಾಡಬೇಕು. ಯಾಕಂದರೆ ಆರ್ಥಿಕವಾಗಿ ದಿವಾಳಿಯಾದ್ದು ಎಲ್ಲ ಗೊತ್ತಿದೆ. ಸಹಕಾರಿ ಸಂಘ ನಿಬಂಧಕರಿಗೆ ಗೊತ್ತಿದೆ, ಉಪನಿಬಂಧಕರಿಗೆ ಗೊತ್ತಿದೆ, ಜಾಯಿಂಟ್ ಡೈರೆಕ್ಟರ್ಗೆ ಗೊತ್ತಿದೆ. ಆದರೂ ಕೂಡ ಯಾರು ಎಲ್ಲವೂ ಮೌನ ಇದ್ದಾರೆ. ಯಾರು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಕೊಟ್ಟ ನಂತರ ಸೆಕ್ಷನ್ 64 ಪ್ರಕಾರ ಅವರು ನೋಟಿಸ್ ಕೊಡ್ತಾರೆ. ಈ ನಿಮ್ಮ ಆಸ್ತಿ ಎಲ್ಲ ನಾವು ಈ ಒಂದು ಡಿಪಾಸಿಟ್ರ ಒಂದು ಜೋಡಿಸ್ತೇವೆ ಅಂಥೇಳಿ, ಯಾವ ರೀತಿ ಉತ್ತಾರದಲ್ಲಿ ಬೋಜ ಜೋಡಿಸ್ತಾರಲ್ಲ ಆ ರೀತಿ ಇಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗ್ತಾಯಿದೆ. ಈಗಾಗಲೇ ಅನೇಕ ತಕರಾರನ್ನು ಕೊಡ್ತಾ ಇದ್ದಾರೆ. ಆದರೆ ಸುಮ್ಮನೆ ಇಟ್ಕೊಂಡು ಕಾರ್ಯದರ್ಶಿ ಮಾತಾಡೋ ಅಥವಾ ಚೇರ್ಮನ್ ಮಾತಾಡೋ ಅಲ್ಲೇದಲ್ಲಿ ಫೈಲನ್ನು ಅಲ್ಲೇ ಇಡ್ತಾ ಇದ್ದಾರೆ. ಯಾರು ಸಹಕಾರಿ ಸಂಘದ ನಿಬಂಧಕರು ಉಪನಿಬಂಧಕರು ದೊಡ್ಡ ಹಗರನಿದ್ದರೆ JD ಕಡೆ ಹೋಗ್ತಾ ಇದೆ. ಆದರೂ ಕೂಡ ಅಲ್ಲಿ ಏನೂ ಮಾಡುವಂತಿಲ್ಲ. ಯಾಕಂದ್ರೆ ಸಾಧನ್ ಅವರ ಬ್ಯಾಂಕು ಅದು ಕೂಡ ಜಾಯಿಂಟ್ ಡೈರೆಕ್ಟರ್ ಅವರ ಸುಪರಿಧಿಗೆ ಬರ್ತಿದೆ. ಅವರು ಕೂಡ ನೋಟಿಸ್ ಕೊಟ್ಟರು. ಏನೋ ಜಾಮೀನು ಮೇಲೆ ಬಿಡುಗಡೆ ಆಗಿ ತಿರುಗಾಡ್ತಾ ಇದ್ದಾರೆ. ಅವರು ಕೂಡ ಅನೇಕ ಗ್ರಾಹಕರ ಹಣವನ್ನು ಲೂಟಿ ಮಾಡಿದ್ದಾರೆ. 600 ಕೋಟಿ ಲೂಟಿ ಮಾಡಿದ್ದಾರೆ. ಇನ್ನು ಇಲ್ಲಿ ನಾವು ಇವತ್ತು ಬಂದು ಸಾಯಿ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನೆಹರು ನಗರದ ಬೆಳಗಾವದ್ದು. ಇವರು ಕೂಡ ಸಣ್ಣ ಪ್ರಮಾಣ ಇದ್ದರೂ ಕೂಡ ದುಡ್ಡನ್ನು ಮಳ್ಳಿ ಕೊಡ್ತಾಯಿಲ್ಲ. ಕಾಯ್ದೆ ಮೇಲೆ ಕಾಯ್ದೆ ಹಾಕ್ತಾರೆ. ಏನಂತೆ ಕಾನೂನು ಉಲ್ಲಂಘನೆ ಮಾಡಿ ಠೇವು ಹಣ ನಿಗದಿತ ಸಮಯದಲ್ಲಿ ಮರುಪಾವತಿ ಮಾಡದೇ ಇರುವ ಬಗ್ಗೆ ಹಾಗೂ ಸಾಲ ಮರುಪಾವತಿ ಪ್ರಕ್ರಿಯೆ ಕೈಗೊಳ್ಳಲು ವಿಫಲರಾಗಿ ಸಂಘಕ್ಕೆ ಹಾನಿಯುಂಟು ಮಾಡಲಾದ ಹಾಗೂ ಇನ್ನಿತರ ಸ್ವರೂಪದ ಲೋಪದೋಷಗಳ ಕುರಿತು ಈ ಕೆಳಕಂಡಂತೆ ವಿಚಾರಣಾಂಶಗಳನ್ನು ಸಿದ್ಧಪಡಿಸಿದ್ದು, ಸದರಿ ವಿಚಾರಣಾಂಶಗಳಿಗೆ ಸಂಬಂಧಿಸಿದಂತೆ ಶಾಸನಬದ್ಧ ವಿಚಾರಣೆ ಜರುಗಿಸಲು ಕರ್ನಾಟಕ ಸಹಕಾರಿ ಸಂಘಗಳ ಕಾಯ್ದೆ 1959 ಕಲಂ 64/1 ಅಡಿಯಲ್ಲಿ ಶಾಸನಬದ್ಧ ವಿಚಾರಣಾಧಿಕಾರಿಗಳೆಂದು ಸಹಕಾರಿ ಸಂಘದ ಸಹಾಯಕ ನಿಬಂಧಕರು ಬೆಳಗಾವಿ ಉಪವಿಭಾಗ ಬೆಳಗಾವಿಯವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಅಂದರೆ ARCSಗೆ ಇದನ್ನು ವರ್ಗಾವಣೆ ಮಾಡಿದ್ದಾರೆ, ಅವರಿಗೆ ನೇಮಿಸಿದ್ದಾರೆ. ಅವರು ಕೂಡ ಇಂದಿಗೂ ಕೂಡ ಯಾವುದೋ ಒಂದು ವಿಚಾರಣೆ ಹಂತದಲ್ಲಿ ಅವ್ರನ್ನ ಕರೆಸಬೇಕು ಮಾತಾಡಬೇಕು ಅಂತ ಏನಿಲ್ಲ. ಅದನ್ನು ಸೀಜ್ ಮಾಡಬೇಕಾಗಿದೆ. ಆ್ಯಕ್ಚುಲಿ ಸೀಜು ಮಾಡ್ತಾಯಿಲ್ಲ, ವಿಚಾರಣೆ ಹಿಡಿದ್ರೆ ಸಾಲದು. ಯಾಕಂದರೆ ಬ್ಯಾಂಕ್ ತೆರೆದೈತೆ, ಕೋಆಪರೇಟಿವ್ ಸೊಸೈಟಿ ತೆಗೆದೈತೆ ಅಥವಾ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಬಾಗಿಲು ತೆಗೆದೈತೆ ಅಂದರೆ ಡಿಪಾಸಿಟ್ ಇಡ್ಲಿಕ್ಕೆ ಹೋಗ್ತಾರೆ, ಮತ್ತೆ ಮೋಸ ಆಗ್ತಾರೆ. ಬೇಗನೆ ಅದನ್ನು ಲಾಕೌಟ್ ಮಾಡಬೇಕು. ವಿಚಾರಣಾಧಿಕಾರಿಗಳು ಈ ಕೆಳಕಂಡ ವಿಚಾರಣಾಂಶಗಳ ಬಗ್ಗೆ
ವಿಚಾರ ಕೈಗೊಂಡು ವರದಿ ಸಲ್ಲಿಸಲು ನಿರ್ದೇಶಿಸಿದೆ. ಅವರೇನೋ ನಿರ್ದೇಶನ ಮಾಡಿದ್ದಾರೆ ಉಪನಿಬಂಧಕರು. ಆದರೆ ARCS ಅದು ಯಾವ ರೀತಿ 4 ಅಂಶಗಳ ಬಗ್ಗೆ ವರದಿ ಕೊಡ್ತಾರೆ ಕಾದು ನೋಡಬೇಕು. ಯಾಕಂದ್ರೆ ಕಠಿಣ ಕಾನೂನುಗಳು ಇದ್ದರೂ ಕೂಡ ಇಲ್ಲಿ ಜಾರ್ತಾ ಇದ್ದಾರೆ. ಕಡಿಮೆ ಅಮೌಂಟ್ ಇದ್ದರೂ ಕೂಡ ಇಲ್ಲಿ ಯಾವುದೇ ಸೊಸೈಟಿನ ಇವರು ಲಾಕ್ ಮಾಡ್ತಾ ಇಲ್ಲ. ದೊಡ್ಡವ್ರು ಜಾರ್ಕೊಳ್ತಾ ಇದ್ದಾರೆ. ಯಾಕಂದರೆ ಅವರ ಪ್ರಭಾವಿಗಳು ಅಧಿಕಾರಿ ನೋಟಿಸ್ ಕೊಡೋದಿಲ್ಲ. ನಾವು ಖುದ್ದಾಗಿ ಈ ವಿಚಾರಣೆಯನ್ನು ನೀವು ಕೈಗೆತ್ತಿಕೊಳ್ಬೇಕು, ಇಲ್ಲಾಂದ್ರೆ ಲಾಕೌಟ್ ಮಾಡಬೇಕು ಅಂತೇಳಿ ಆಗ್ರಹಿಸಿದಾಗ ಅವರು 64 ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ಅಂತಂದರೆ, ಯಾರು ರಾಜಕಾರಣಿಗಳು ಏನು ಅರ್ಬನ್ ಕೋಆಪರೇಟಿವ್ ಸೊಸೈಟಿ ತೆಗೆದರೆ ಅಲ್ಲಿ ದುಡ್ಡನ್ನು ಇಡಲಿಕ್ಕೆ ಹೋಗಬೇಡಿ, ಸುರಕ್ಷಿತ ಇಲ್ಲವೇ ಇಲ್ಲ. ಇದನ್ನು ಅಧಿಕಾರಿಗಳೇ ಹೇಳ್ತಾರೆ, ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂತೆ. ನಿಯಂತ್ರಣದಲ್ಲಿ ಇಲ್ಲದೇ ಇದ್ದಾಗ ನೀವು ನೋಟಿಸ್ ಯಾಕೆ ಕೊಡ್ತೀರಿ? ಯಾಕಂದರೆ ಪ್ರತಿ ವರ್ಷ ರಿನ್ಯೂ ಮಾಡಲಿಕ್ಕೆ ಇಲ್ಲೇ ಬರಬೇಕು. ಅದು ಕೂಡ ಅದೊಂದು ಫೆಡರೇಷನ್ ಇದೆ. ಫೆಡರೇಷನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಇದೆ. ಯಾಕಂದರೆ ಫೆಡರೇಷನ್ ಅಧ್ಯಕ್ಷ ಇವರು ಆಗ್ತಾರೆ, ಎಲ್ಲ ರಾಜಕಾರಣಿಗಳಾಗ್ತಾರೆ, MLA ಆಗ್ತಾರೆ, ಮಂತ್ರಿಗಳಾಗ್ತಾರೆ, MLCಗಳಾಗ್ತಾರೆ. ಮತ್ತು ಕೋಆಪರೇಟಿವ್ ಸೊಸೈಟಿಗಳನ್ನು ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂತ ತೆಗಿತಾರೆ. ಜನರಿಗೆ ಪಾಪ ಗೊತ್ತಿಲ್ಲ, ಜನಸೇವೆಗಾಗಿ ನಾವು ಬಂದೆ ಅಂತ ನಾಟಕ ಮಾಡ್ತಾರೆ. ಹೆಚ್ಚಾಗಿ ಅರ್ಬನ್ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ದುಡ್ಡನ್ನು ಇಡ್ಲಿಕ್ಕೆ ಹೋಗಬೇಡ ಅಂತ ಒಂದು ಸೂಕ್ಷ್ಮವಾದ ಸೂಚನೆಗಳನ್ನು ಕೊಡಲಿಕ್ಕೆ ಬಯಸ್ತೇವೆ. ಇನ್ನು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಾಗ್ತೇವೆ. ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.